ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಸಂಚಿಕೆಯಲ್ಲಿ ನಾವು 7ನೇ ತರಗತಿಯ 18ನೇ ಶತಮಾನದ ಭಾರತ ಅಂತಕ್ಕಂಥ ಒಂದು ಪಾಠದಿಂದ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಒಂದೊಂದು ಪ್ರಶ್ನೆಗಳನ್ನೇ ನಾವು ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಆರ್ಕಾಟ್ ಈ ಪ್ರದೇಶದ ರಾಜಧಾನಿಯಾಗಿತ್ತು. ಮೈಸೂರು, ಬಂಗಾಳ, ಮದ್ರಾಸ್, ಕರ್ನಾಟಕ. ಯಾವ ಪ್ರದೇಶದ ರಾಜಧಾನಿಯಾಗಿತ್ತು ಆರ್ಕಾಟು? ಅದು ಕರ್ನಾಟಿಕ್ ಪ್ರದೇಶದ ರಾಜಧಾನಿಯಾಗಿತ್ತು. ಎರಡನೇ ಪ್ರಶ್ನೆ, ಇಂಗ್ಲಿಷರನ್ನು ದಕ್ಷಿಣ ಭಾರತದ ಶಕ್ತಿಯನ್ನಾಗಿ ರೂಪಿಸಿದ ಯುದ್ಧಗಳು ಯಾವುವು? ಪ್ಲಾಸಿ ಮತ್ತು ಬಕ್ಸಾರ್ ಯುದ್ಧಗಳು, ಆಂಗ್ಲೋ ಅಫ್ಘಾನ್ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು, ಕರ್ನಾಟಿಕ್ ಯುದ್ಧಗಳು. ಅದಕ್ಕೆ ಸರಿಯಾದ ಉತ್ತರ ಕರ್ನಾಟಿಕ್ ಯುದ್ಧಗಳು. ಮೂರನೇ ಪ್ರಶ್ನೆ, ಪ್ರಖ್ಯಾತ ಮಯೂರ ಸಿಂಹಾಸನ ಮತ್ತೆ ಕೊಹಿನೂರ್ ವಜ್ರವನ್ನು ಕೊಳ್ಳೆ ಹೊಡೆದ ಪರ್ಷಿಯಾದ ರಾಜ ಯಾರು? ನಾದಿರ್ ಶಾ, ಮೊಹಮ್ಮದ್ ಗೋರಿ, ಅಹ್ಮದ್ ಶಾ, ಮೊಹಮ್ಮದ್ ಗಜ್ನಿ. ಅದನ್ನ ಕೊಳ್ಳೆ ಹೊಡೆದವರು ನಾದಿರ್ ಶಾ. ನಾಲ್ಕನೇ ಪ್ರಶ್ನೆ, ಹಿಂದೂ ಧರ್ಮದ ರಕ್ಷಣೆಗಾಗಿ ಸ್ಥಾಪಿತವಾದ ಮರಾಠ ರಾಜ್ಯದ ಸ್ಥಾಪಕ ಯಾರು? ಶಾಜಿ ಭೋಸ್ಲೆ, ಛತ್ರಪತಿ ಶಿವಾಜಿ, ಬಾಲಾಜಿ ವಿಶ್ವನಾಥ, ದಾದಾಜಿ ಕೊಂಡದೇವ. ಅದಕ್ಕೆ ಸರಿಯಾದ ಉತ್ತರ ಛತ್ರಪತಿ ಶಿವಾಜಿ. ಐದನೇ ಪ್ರಶ್ನೆ, ಶಿವಾಜಿಯ ಯಶಸ್ವಿ ಆಡಳಿತ ನಿರ್ವಹಣೆಗೆ ನೆರವಾದ ಮಂತ್ರಿಗಳು ಯಾರು? ನವರತ್ನಗಳು, ಅಷ್ಟದಿಕ್ಪಾಲಕರು, ಅಷ್ಟದಿಗ್ಗಜರು, ಅಷ್ಟ ಪ್ರಧಾನರು. ಶಿವಾಜಿ ಆಡಳಿತಕ್ಕೆ ನೆರವಾದ ಮಂತ್ರಿಗಳು ಅಷ್ಟಪ್ರಧಾನರು ಅಂತವರನ್ನ ನಾವು ಕರಿತೀವಿ. ಆರನೇ ಪ್ರಶ್ನೆ, ಇತಿಹಾಸಕಾರರು 18ನೇ ಶತಮಾನವನ್ನ ಇವರ ಪರಮಾಧಿಕಾರದ ಕಾಲ ಎಂದು ಬಣ್ಣಿಸಿದ್ದಾರೆ. ಯಾರದು? ಬ್ರಿಟಿಷರು, ಫ್ರೆಂಚರು, ಮರಾಠರು, ಮೊಘಲರು. ಅದು ಮರಾಠರ ಪರಮಾಧಿಕಾರದ ಕಾಲ ಅಂತ ಬಣ್ಣಿಸಿದ್ದಾರೆ. ಏಳನೇ ಪ್ರಶ್ನೆ, ಮರಾಠ ರಾಜನ ಪ್ರಧಾನಮಂತ್ರಿಯನ್ನು ಹೀಗೆ ಕರೆಯುತ್ತಿದ್ದರು? ಪೇಶ್ವೆ, ಮುಖ್ಯಮಂತ್ರಿ, ದಿವಾನ, ಅಮಾತ್ಯ. ಅವರನ್ನ ಪೇಶ್ವೆ ಅಂತ ಕರೀತಾ ಇದ್ರು. ಎಂಟನೇ ಪ್ರಶ್ನೆ, ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾದ ಮರಾಠ ಪೇಶ್ವೆ ಯಾರು? ಬಾಲಾಜಿ ವಿಶ್ವನಾಥ, ಬಾಲಾಜಿ ಬಾಜಿರಾವ್, 1ನೇ ಬಾಜಿರಾವ್, ಮಾಧವರಾವ್. ಎರಡನೇ ಶಿವಾಜಿ ಅಂತ ಬಾಲಾಜಿ ಬಾಜಿಯವರನ್ನ ಕರೀತಾ ಇದ್ರು. ಒಂಬತ್ತನೇ ಪ್ರಶ್ನೆ, ಅಹ್ಮದ್ ಶಾ ಅಬ್ದಾಲಿಯೊಂದಿಗೆ ನಡೆದ 3ನೇ ಪಾಣಿಪಟ್ ಕದನದ ಸಮಯದಲ್ಲಿ ಮರಾಠ ಪೇಶ್ವೆ ಯಾರು? ಬಾಲಾಜಿ ಬಾಜಿರಾವ್, ಬಾಲಾಜಿ ವಿಶ್ವನಾಥ, 1ನೇ ಬಾಜಿರಾವ್, ಮಾಧವರಾವ್. ಅದಕ್ಕೆ ಸರಿಯಾದ ಉತ್ತರ ಬಾಲಾಜಿ ಬಾಜಿರಾವ್. 10ನೇ ಪ್ರಶ್ನೆ, 3ನೇ ಪಾಣಿಪಟ್ ಕದನ ಈ ವರ್ಷದಲ್ಲಿ ನಡೆಯಿತು? ಸಾಮಾನ್ಯ ಶಕ 1757, ಸಾಮಾನ್ಯ ಶಕ 1764, ಸಾಮಾನ್ಯ ಶಕ 1761, ಸಾಮಾನ್ಯ ಶಕ 1771. 3ನೇ ಪಾಣಿಪತ್ ಕದನ 1764ರಲ್ಲಿ ನಡೆಯಿತು. 11ನೇ ಪ್ರಶ್ನೆ, ಈ ಕದನದ ಪರಿಣಾಮವಾಗಿ ಮರಾಠರ ಸೈನಿಕ ಶಕ್ತಿ ಕುಂದಿತು? 1ನೇ ಪಾಣಿಪಟ್ ಕದನ, 3ನೇ ಪಾಣಿಪಟ್ ಕದನ, 2ನೇ ಪಾಣಿಪಟ್ ಕದನ, 4ನೇ ಪಾಣಿಪಟ್ ಕದನ. 2ನೇ ಪಾಣಿಪಟ್ ಕದನದಿಂದ ಮರಾಠರ ಸೈನಿಕ ಶಕ್ತಿ ಕುಂದಿತು. 12ನೇ ಪ್ರಶ್ನೆ, ಕರ್ನಾಟಕ ಎಂಬುದು ಈ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು? ಮರಾಠ, ಮೈಸೂರು, ಸಿಖ್, ಮೊಘಲ್. ಈ ಮೊಘಲ್ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿತ್ತು. 13ನೇ ಪ್ರಶ್ನೆ, ಕೋರಮಂಡಲ ತೀರ ಮತ್ತು ಅದರ ಹಿನ್ನಾಡನ್ನು ಯುರೋಪಿಯನ್ನರು ಹೀಗೆನ್ನುತ್ತಿದ್ದರು? ಮಲಬಾರ್, ಕೊಂಕಣ ತೀರ, ಕರ್ನಾಟಿಕ್, ಕೆನರಾ. ಏನಂತ ಕರೀತಾ ಇದ್ರು ಅವರು ಅಂದ್ರೆ ಕೊಂಕಣ ತೀರ ಅಂತ ಅದನ್ನ ಕರೀತಾ ಇದ್ರು. 14ನೇ ಪ್ರಶ್ನೆ, ದಕ್ಷಿಣ ಭಾರತದ ಮೇಲೆ ಹಿಡಿತ ಸಾಧಿಸಲು ಬ್ರಿಟಿಷರು ಫ್ರೆಂಚರ ನಡುವೆ ನಡೆದ ಯುದ್ಧಗಳು ಯಾವುವು? ಆಂಗ್ಲೋ ಮೈಸೂರು ಯುದ್ಧಗಳು, ಕರ್ನಾಟಿಕ್ ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು. ಅವರ ನಡುವೆ ನಡೆದ ಯುದ್ಧಗಳು ಯಾವುವು ಅಂದ್ರೆ ಆಂಗ್ಲೋ ಮರಾಠ ಯುದ್ಧಗಳು. 15ನೇ ಪ್ರಶ್ನೆ, ಮೊದಲ ಕರ್ನಾಟಕ ಯುದ್ಧದಲ್ಲಿ ಮೇಲುಗೈ ಸಾಧಿಸಿದವರು ಯಾರು? ಮರಾಠರು, ಹೈದರಾಲಿ, ಬ್ರಿಟಿಷರು, ಫ್ರೆಂಚರು.
ಸೊ ಮೊದಲ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಮೇಲುಗೈಯನ್ನು ಸಾಧಿಸ್ತಾರೆ. 16ನೇ ಪ್ರಶ್ನೆ, ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದದಿಂದ ಮುಕ್ತಾಯವಾಗುತ್ತೆ. ಮೊದಲನೇ ಕರ್ನಾಟಕ ಯುದ್ಧ ಯಾವ ಒಪ್ಪಂದದಿಂದ ಮುಕ್ತಾಯವಾಗುತ್ತೆ? ಅದು ಎಕ್ಸ್ಲಾ ಚಾಪೆಲ್ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತೆ. 17ನೇ ಪ್ರಶ್ನೆ, ಕರ್ನಾಟಕ ಯುದ್ಧಗಳಲ್ಲಿ ಅಂತಿಮವಾಗಿ ಗೆದ್ದವರು ಯಾರು? ಸೊ ಮರಾಠರು, ಹೈದರಾಲಿ, ಬ್ರಿಟಿಷರು, ಫ್ರೆಂಚರು. ಅಂತಿಮವಾಗಿ ಹೈದರಾಲಿ ಗೆಲ್ತಾನೆ. 18ನೇ ಪ್ರಶ್ನೆ, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿ ಸ್ವಾಮ್ಯದ್ದು, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವುದರದ್ದು? ಅದು ಸರ್ಕಾರಿ ಸ್ವಾಮ್ಯನ, ಸ್ವಾಯತ್ತ ಸ್ವಾಮ್ಯನ, ಖಾಸಗಿ ಸ್ವಾಮ್ಯನ, ಸರ್ಕಾರಿ ಒಡೆತನನ? ಅದು ಸರ್ಕಾರಿ ಸ್ವಾಮ್ಯದ್ದು. ಬಂಗಾಳವು ಈ ಸಾಮ್ರಾಜ್ಯದ ಸಂಪದ್ಭರಿತ ಪ್ರಾಂತ್ಯವಾಗಿತ್ತು. ಮರಾಠ, ಮೈಸೂರು, ಸಿಖ್, ಮೊಘಲ್ ಸಾಮ್ರಾಜ್ಯದ ಸಂಪದ್ಭರಿತ ಪ್ರಾಂತ್ಯವಾಗಿತ್ತು. 20ನೇ ಪ್ರಶ್ನೆ, ಅಲಿವರ್ದಿ ಖಾನನ ನಂತರ ಬಂಗಾಳದ ನವಾಬನಾದವನು ಯಾರು? ಮೀರ್ ಜಾಫರ್, ಮೀರ್ ಕಾಸಿಂ, ಸಿರಾಜ್ ಉದ್ದೌಲ್, ಮೊಹಮ್ಮದ್ ಸಿರಾಜ್. ಸೊ ಯಾರು ಅದರ ನವಾಬರಾದರು? ಸೊ ಅಂದರೆ ಮೀರ್ ಕಾಸಿಂನು ಬಂಗಾಳದ ನವಾಬನಾದನು. 21ನೇದು, ನವಾಬನ ಅನುಮತಿ ಪಡೆಯದೆ ಬ್ರಿಟಿಷರ ಕಲ್ಕತ್ತಾದಲ್ಲಿ ಬಲಪಡಿಸಿದ ಕೋಟೆ ಯಾವುದು? ಸೇಂಟ್ ಜಾರ್ಜ್, ಫೋರ್ಟ್ ವಿಲಿಯಂ, ಫೋರ್ಟ್ ಎಲಿಜಬೆತ್, ರೆಡ್ ಫೋರ್ಟ್. ಸೊ ಯಾವುದು ಅಂದರೆ ನವಾಬನ ಅನುಮತಿಯನ್ನು ಪಡೆಯದೆ ಅವರು ಫೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದರು. ಫೋರ್ಟ್ ವಿಲಿಯಂ ಅಲ್ಲ, ಅದು ಫೋರ್ಟ್ ಎಲಿಜಬೆತ್ ಕೋಟೆ. ಸೊ 22ನೇದು, ರಾಬರ್ಟ್ ಕ್ಲೈವ್ ಈ ಸೇನೆಯ ಸೇನಾ ನಾಯಕನಾಗಿದ್ದನು. ಫ್ರೆಂಚ್, ಪೋರ್ಚುಗೀಸ್, ಡಚ್, ಬ್ರಿಟಿಷ್. ಸೊ ರಾಬರ್ಟ್ ಕ್ಲೈವನು ಬ್ರಿಟಿಷ್ ಸೇನೆಯ ಸೇನಾ ನಾಯಕನಾಗಿದ್ದನು. 23ನೇ ಪ್ರಶ್ನೆ, ಫ್ರೆಂಚರ ಮಹತ್ವಾಕಾಂಕ್ಷಿ ಸೇನಾ ನಾಯಕನು ಯಾರು? ಸೊ ಡೂಪ್ಲೆ, ಕೌಂಟ್ ಡಿ ಲ್ಯಾಲಿ, ರಾಬರ್ಟ್ ಕ್ಲೈವ್, ಏಸ್ಟಿಂಗ್. ಸೊ ಫ್ರೆಂಚರ ಮಹತ್ವಾಕಾಂಕ್ಷಿ ಸೇನಾ ನಾಯಕ ಯಾರು ಅಂದರೆ ಡೂಪ್ಲೆ. ಭಾರತದಲ್ಲಿ ಬ್ರಿಟಿಷರ ಅದೃಷ್ಟವನ್ನು ನಿರ್ಧರಿಸಿದ ಪ್ಲಾಸಿ ಕದನವು ನಡೆದ ವರ್ಷ ಯಾವುದು? ಸೊ ಸಾಮಾನ್ಯ ಶಕ 1756, ಸಾಮಾನ್ಯ ಶಕ 1764, ಸಾಮಾನ್ಯ ಶಕ 1757, ಸಾಮಾನ್ಯ ಶಕ 1857. ಸೊ ಯಾವುದು ಅಂದರೆ ಬ್ರಿಟಿಷರ ಅದೃಷ್ಟ ನಿರ್ಧರಿಸಿದ ಪ್ಲಾಸಿ ಕದನ, ಸಾಮಾನ್ಯ ಶಕ 1764. 25ನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆಗೆ ನಾಂದಿಯಾದ ಪ್ಲಾಸಿ ಕದನದಲ್ಲಿ ಬ್ರಿಟಿಷರೊಡನೆ ಹೋರಾಡಿದವನು ಯಾರು? ಅಂದರೆ ಮೀರ್ ಜಾಫರ್, ಮೀರ್ ಕಾಸಿಂ, ಸಿರಾಜ್ ಉದ್ದೌಲ್, ಮೊಹಮ್ಮದ್ ಸಿರಾಜ್. ಸೊ ಮೀರ್ ಕಾಸಿಂ ಹೋರಾಡಿದನು. 26ನೇ ಪ್ರಶ್ನೆ, ಪ್ಲಾಸಿ ಕದನದಲ್ಲಿ ಬ್ರಿಟಿಷ್ ಸೇನೆಯ ನಾಯಕತ್ವವನ್ನು ವಹಿಸಿಕೊಂಡವನು ಯಾರು? ಡೂಪ್ಲೆ, ವಾರನ್ ಹೇಸ್ಟಿಂಗ್, ಕಾರ್ನ್ವಾಲಿಸ್, ರಾಬರ್ಟ್ ಕ್ಲೈವ್. ಸೊ ಅದರ ನಾಯಕತ್ವವನ್ನು ವಹಿಸಿಕೊಂಡವನು ರಾಬರ್ಟ್ ಕ್ಲೈವ್. 27ನೇದು, ಸಿರಾಜ್ ಉದ್ದೌಲನ ಮಂತ್ರಿಯಾದ ಇವನು ಬ್ರಿಟಿಷರೊಡನೆ ರಹಸ್ಯ ಒಪ್ಪಂದ ಮಾಡಿಕೊಂಡನು ಯಾರು? ಮೀರ್ ಜಾಫರ್, ಮೀರ್ ಕಾಸಿಂ, ಮೀರ್ ಸಾದಿಕ್, ಸಾಲಾರ್ ಜಂಗ್. ಸೊ ಮೀರ್ ಜಾಫರ್. 28ನೇ ಪ್ರಶ್ನೆ, ಬಂಗಾಳದ ನವಾಬನಾಗುವ ಆಸೆಯಿಂದ ಮೀರ್ ಜಾಫರನು ಬ್ರಿಟಿಷರೊಡನೆ ಮಾಡಿಕೊಂಡ ಒಪ್ಪಂದ ಯಾವುದು? ಬಂಗಾಳದ ನವಾಬನಾಗುವ ಆಸೆಯಿಂದ ಮೀರ್ ಜಾಫರ್ನು ಬ್ರಿಟಿಷರೊಡನೆ ಮಾಡಿಕೊಂಡ ಒಪ್ಪಂದ. ಮಧ್ಯಸ್ಥಿಕೆಯನ್ನು ವಹಿಸಿದ್ದ ವರ್ತಕ ಯಾರು? ಉದಯ್ ಚಂದ್, ಅಮೀನ್ ಚಂದ್, ವಾಲ್ಚಂದ್, ಜಗತ್ ಸೇಠ್. ಸೊ ಅದು ವಾಲ್ಚಂದ್ ಸೇಠ್. 29ನೇ ಪ್ರಶ್ನೆ, ಪ್ಲಾಸಿ ಕದನದ ನಂತರ ಬ್ರಿಟಿಷರ ಕೃಪೆಯಿಂದ ಬಂಗಾಳದ ನವಾಬನಾದವನು? ಮೀರ್ ಜಾಫರ್, ಮೀರ್ ಕಾಸಿಂ, ಮೀರ್ ಸಾದಿಕ್, ಸಿರಾಜ್ ಉದ್ದೌಲ್. ಸೊ ಮೀರ್ ಜಾಫರ್ನು ಬಂಗಾಳದ ನವಾಬನಾದನು. 30ನೇ ಪ್ರಶ್ನೆ, ಪ್ಲಾಸಿ ಕದನದ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ಜವಾಬ್ದಾರಿ ಹಕ್ಕನ್ನು ಪಡೆದ ಜಿಲ್ಲೆ? 14 ಪರಗಣ, 24 ಪರಗಣ, ಮಿಡ್ನಾಪುರ, ನಂದಿಗ್ರಾಮ. ಸೊ ಯಾವುದಂದ್ರೆ ಮಿಡ್ನಾಪುರ. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಕಬಳಿಸಿದ ಪ್ರಪ್ರಥಮ ಭೂಭಾಗ ಯಾವುದು? ಹದಿನಾಲ್ಕು ಪರಗಣ, ಮಿಡ್ನಾಪುರ, ಬಂಗಾಳ ಜಿಲ್ಲೆ, ನಂದಿಗ್ರಾಮ ಜಿಲ್ಲೆ. ಸೊ ಯಾವುದು ಅಂದ್ರೆ ಅದು ಮಿಡ್ನಾಪುರ ಜಿಲ್ಲೆನ. 32ನೇ ಪ್ರಶ್ನೆ, ಈ ಕೆಳಗಿನ ಮರಾಠ ಪೇಶ್ವೆಗಳ ಆಡಳಿತದ ಸರಿಯಾದ ಅನುಕ್ರಮಣೆಯನ್ನ ಗುರ್ತಿಸಿ. ಯಾವುದು ಅಂದ್ರೆ ಅದು ಬಾಲಾಜಿ ವಿಶ್ವನಾಥ, 1ನೇ ಬಾಜಿರಾವ್,